ಹೌದು. ಇವರು ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎನ್ನುವುದರ ಮೇಲೆ PhD ಯನ್ನು ಕೂಡ ಮಾಡಿದಂಥವರು. ಯಕ್ಷಗಾನ ಪದಕೋಶದಲ್ಲಿಯೂ ಕೂಡ ವಿಶೇಷವಾದಂತಹ ಪರಿಶ್ರಮವನ್ನು ಪಟ್ಟವರು. ಹಾಗಾಗಿ ವಿಶಿಷ್ಟವಾದಂತಹ ಜ್ಞಾನವನ್ನು ಹೊಂದಿದಂತಹ ಜ್ಞಾನಿಗಳಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಮಂಗಳೂರಿನಲ್ಲಿ ಬೆಳೆದು ಬಂದ ಆಚಾರ್ಯರು ಎನ್ನುವಂತಹ ವಿಷಯದ ಮೇಲೆ ಮಾತನಾಡಲಿದ್ದಾರೆ. ಸರ್ವೇಭ್ಯೋ ನಮಃ. ವಾಗರ್ಥಾವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರಿ ಶ್ರೀ ಪರಶುರಾಮೋ ವಿಜಯತೆ. ಆತ್ಮನ ಮೋಕ್ಷಾರ್ಥಂ ಜಗದ್ಧಿತಾಯ ಚ. ಈ ತತ್ವದ ಮೇಲೆ ಭಾರತೀಯ ವೇದಾಂತ ಮತ್ತು ಜೀವನ ದೃಷ್ಟಿಗೆ ಹೊಸ ರೂಪವನ್ನು ಕೊಟ್ಟು ಹೊಸ ಯುಗಕ್ಕೆ ಅದನ್ನು ಒಪ್ಪಿಸಿದ ಅಸಾಧಾರಣ ಕ್ರಾಂತಿಕಾರಿಗಳು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಮಾಡಿದ ಕೆಲಸವನ್ನೇ ಇನ್ನೊಂದು ರೂಪದಲ್ಲಿ ಆಚಾರ್ಯ ಬನ್ನಂಜಿಯವರು ಮಾಡಿದ್ದು. ಸ್ವಯಂ ಆಚಾರ್ಯರವರು ನಿಜವಾಗಿ ಅವರ ಸಂಸ್ಮರಣೆ 90 ಇಲ್ಲಿ ಆಗ್ತಾ ಇರೋದು ಅದು ಬಹಳ ಉಚಿತವಾದ ಈ ಸಂದರ್ಭಕ್ಕೆ. ನನ್ನ ಭಾಷಣಕ್ಕಿಂತಲೂ ನನ್ನನ್ನು ಈ ಗೋಷ್ಠಿಗೆ ಆಹ್ವಾನಿಸಿದ್ದೇ ನನಗೆ ಬನ್ನಂಜೆ ಪ್ರಶಸ್ತಿ. ತುಂಬ ಜನ ಇದ್ದಾರೆ ಅವರ ಮೇಲೆ ಮಾತಾಡುವರು, ನನ್ನನ್ನು ಕರೆದಿದ್ದಾರೆ. ನಾನು ಕಡೇ ಪಕ್ಷ ಅವರ ಮತ್ತು ನನ್ನ ಒಡನಾಟ ಮತ್ತು ನನಗೆ ಅವರ ಬಗ್ಗೆ ಗೊತ್ತಿದ್ದ ವಿಷಯ ಮಾತಾಡಲಿಕ್ಕೆ ಒಂದು 2-3 ಗಂಟೆ ಬೇಕು ನನಗೆ. ನಾನು ಹಾಗೆ ಮಾಡೋದಿಲ್ಲ. ನಿಮ್ಮ ಮೇಲೆ ನನಗೆ ಸ್ವಲ್ಪ ದಯೆ ಉಂಟು. ಸುಮಾರು 10-15 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಮುಂದೆ ಹೋಗಿದೆ. ಬೆಳಗಿನ ಭಾಷಣ ಇದು ಎಲ್ಲ ಸಾರ್ವಜನಿಕ ಸಮಾರಂಭಗಳ ಸಮಸ್ಯೆ. ಬನ್ನಂಜೆ ಪ್ರತಿಷ್ಠಾನದ ವತಿಯಿಂದ ಸಾರ್ವಜನಿಕ ಸಮಾರಂಭಗಳ ನಿರ್ವಹಣೆ ಹೇಗೆ ಅಂತ ಒಂದು ಗೋಷ್ಠಿ ಮಾಡುವುದಿದ್ದರೆ ಅದು ಉದ್ಘಾಟನೆ ಮಾಡಿ ನಾನು ಹೋಗ್ತೇನೆ, ಮತ್ತೆ ನಾನು ನಿಲ್ಲುವುದಿಲ್ಲ. ಯಾಕಂದರೆ ಅದು ಕೂಡ ಹಾಗೆ ಇರುವುದಿಲ್ಲ, ಪ್ರಾಬ್ಲಮ್. ಆದರೆ ಸಾಕಷ್ಟು ಅಚ್ಚುಕಟ್ಟಾಗಿ ವೇಗವಾಗಿ ಆಗಿದೆ. ನನ್ನನ್ನು ಈ ಗೌರವ ಕೊಟ್ಟದ್ದಕ್ಕಾಗಿ ಬನ್ನಂಜೆ ಒಂದಾಚಾರ್ಯ ಪ್ರತಿಷ್ಠಾನ, ಡಾಕ್ಟರ್ ವೀಣಾ, ರಾಮಕೃಷ್ಣ ಮಠ, ಬಹುವಚನಂ, ಶ್ರೀ ಶಿವಕುಮಾರರು, ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂದರೆ ಸಾಲದು. ಅಸಾಧಾರಣವಾದ ಯೋಗ್ಯತೆಯ ವಿದ್ವಾಂಸರು ಬನ್ನಂಜೆ. ಬೇರೆ ಬೇರೆ ಮುಖದಿಂದ ಅವರನ್ನು ನೋಡಬಹುದು. ವೇದಾಂತವನ್ನು ಮತ್ತು ಮುಖ್ಯವಾಗಿ ಮಾಧ್ವ ವೇದಾಂತವನ್ನು ಮಧ್ವಾಚಾರ್ಯ ನಂತರ ಜಯತೀರ್ಥರಂತೆ, ಜಯತೀರ್ಥರ ನಂತರ ವಿಸ್ತರಿಸಿ ಕಾಣಿಸಿದ ಪ್ರಮುಖರಲ್ಲಿ ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು, ಬನ್ನಂಜೆ ಗೋವಿಂದಾಚಾರ್ಯರು, BNK ಶರ್ಮಾ, ಹೀಗೆ ಕೆಲವು ಹೆಸರುಗಳು ಬರ್ತವೆ. ಪಾಪ್ಯುಲರ್ ವೇದಾಂತ ಆಗಿದ್ದು ಗಹನವಾಗಿರುವಂತೆ ಮಾಡಿದ್ದು. ಅವೇ ಮಣ್ಣಿನ ಆಟದ ಬಂಡಿಂದ ಸ್ಪಷ್ಟವಾಗಬೇಕು, ವಿಷಯವೂ ಗೊತ್ತಾಗಬೇಕು. ಬನ್ನಂಜೆಯವರ ದೊಡ್ಡ ಯೋಗ್ಯತೆ ಅಂದರೆ ಸಂಸ್ಕೃತ ಅಷ್ಟೇ ದೊಡ್ಡ ಕನ್ನಡದಲ್ಲಿ ಹಿಡಿತಾ ಇತ್ತು ಅವರಿಗೆ. ಸಂಸ್ಕೃತವನ್ನು ಅನುವಾದ ಮಾಡುವಾಗ ಕನ್ನಡದ ಸೊಗಸಾದ ಶಬ್ದಗಳನ್ನು ತರ್ತಿದ್ರು. ಕೆಲವರ ಅನುವಾದ ಹೇಗಿರುತ್ತದೆ ಅಂದರೆ ಅದು ಸಂಸ್ಕೃತವೇ ಓದುವುದು ಒಳ್ಳೆಯದು ಅದಕ್ಕಿಂತ. ಅದು ತಪ್ಪು ಅಂತ ಹೇಳೋದಿಲ್ಲ ನಾನು, ಅವರ ಸಂಸ್ಕಾರ. ನಾನು ಯಾವ ಪದ್ಧತಿಯನ್ನು ವಿರೋಧಿಸುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕ್ರಮ ಉಂಟು. ಈಗ ಗುಣ್ಮಿ ವಿಷ್ಣುಮೂರ್ತಿ ಐತಾಳರ ಅನುವಾದಗಳಿದ್ದಾವೆ, ತರ್ಕ ಸಂಗ್ರಹ ಇತ್ಯಾದಿ. ಅದು ಅಷ್ಟು ಬಿಗಿ. ಅವ್ರು ಹೇಳೋದು ಅದು ಹಾಗೆ ಬೇಕು ಅಂತ, ಅದು ಅವರ ಧೋರಣೆ. ನಾನು ಪಾಲಿಸಿಯನ್ನು ಆಕ್ಷೇಪಿಸುವುದಿಲ್ಲ. ಆದರೆ ಮಲ್ಲಿಗೆ ಕನ್ನಡ ಮತ್ತು ಅಮೃತ ಸಂಸ್ಕೃತ ಎರಡೂ ಸಿದ್ಧಿಸಿದ ವಿರಳ ವಿದ್ವಾಂಸರಲ್ಲಿ ಬನ್ನಂಜೆ ಪ್ರಾಯ ಅಗ್ರಗಣ್ಯರು. ಅವರ ಅನುವಾದಗಳು, ಅವರ ತತ್ವಶಾಸ್ತ್ರ ಗ್ರಂಥಗಳು, ಇವುಗಳನ್ನೆಲ್ಲ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಂಗಳೂರಿಗೆ ಅವರು ಏನು ಅಂತ ತೋರಿಸುವುದು ನನಗೆ ಉದ್ದೇಶ. ಅವರು ಬದುಕಿನಲ್ಲಿ ಯಾರು ಸಂಪರ್ಕಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ಎಲಿವೇಟರ್. ಅವರು ಬನ್ನಂಜೆಯವರೊಟ್ಟಿಗೆ ಕೂತ್ರೆ ಎಲಿವೇಟರ್ ಅವರು ನಮ್ಮನ್ನೊಂದು ಬೇರೆ ಪ್ರಪಂಚಕ್ಕೆ ಕೊಂಡೋಗ್ತಾರೆ, ಹಾಗೆ ಹೇಳ್ಬೋದು, ಸುಲಭವಾಗಿ ಹೇಳುವುದಾಗ. ಬೌದ್ಧ ತರ್ಕಗಳು ಮತ್ತು ಅದ್ವೈತ ವೇದಾಂತಕ್ಕಿರುವ ಸಂಬಂಧ ಏನು, ಬೌದ್ಧ ತರ್ಕದ ಮುಖ್ಯವಾದ ಸ್ವರೂಪ ಏನು ಅಂತ ನನಗೆ ಗೊತ್ತಾದದ್ದು ದ್ವೈತಿಯಾದ ಬನ್ನಂಜೆಯವರಿಂದ. ಅದ್ವೈತ ವೇದಾಂತಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲದಾಗ, ಅಂದರೆ ಅವರು ತಪ್ಪಿ ಹೋಗಿ, ಅಂದರೆ ಗೋಷ್ಠಿಯಲ್ಲಿ ಒಬ್ಬರು ಸಮಯಕ್ಕೆ ಬಾರದೆ ಶೃಂಗೇರಿಯಲ್ಲಿ ಅದ್ವೈತದ ಮೇಲೆ ಅತ್ಯುತ್ತಮವಾದ ಭಾಷಣ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಅಂದರೆ ಅಕಾಡೆಮಿಕ್ ನ್ಯಾಯವನ್ನು ಒದಗಿಸುವ ಮತ್ತು ಒಂದು ವಿಷಯವನ್ನು ಅದಾಗಿ ನೋಡುವ ಒಂದು ಕಣ್ಣು ಅವರಲ್ಲಿತ್ತು. ಅದು ಬಂದದ್ದವರಿಗೆ
ಒಂದು ಅವರ ಹಿರಿಯರಿಂದ, ಸಂಸ್ಕಾರದಿಂದ, ಯೋಗ್ಯತೆಯಿಂದ ಮತ್ತು ಅವರು ಪತ್ರಕರ್ತರಾಗಿದ್ದರಿಂದ ಕೂಡ ಆ್ಯಸ್ ಇಟ್ ಈಸ್ ಹೇಗೆ ಹೇಗೆ ನೋಡಬೇಕು ಅಂತ ಒಂದು ಯಾರಿಗೂ ಮುರಿಯಲಾಗದ ದಾಖಲೆ ಅಂತ ನಾನು ಬೆಳಿಗ್ಗೆ ಮಾತಾಡ್ತಿದ್ದೆ. ಅದನ್ನು ನಿಮ್ಮ ಮುಂದೆ ತರ್ತೇನೆ. ಅದು ಯಾರಿಗೆ ಬೇರೆ ಎಲ್ಲ ನಾನು ಬನ್ನಂಜಿಯವರೊಟ್ಟಿಗೆ ಓಡಾದ ಪುಸ್ತಕ ಬರೆದೆ ಎಂಥದ್ದು ನೀವು ಬೇಕಾದರೆ ಹೇಳ್ಬೋದು. ಬನ್ನಂಜಿಯವರು ಮತ್ತು ಅವರ ಅಣ್ಣ ಬನ್ನಂಜಿ ರಾಮಾಚಾರ್ಯರು ಇಬ್ಬರು ನವಭಾರತದಲ್ಲಿ ಪತ್ರಕರ್ತರಾಗಿದ್ದರು 60ಸ್ನಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ಅವರು ಕೊಡಿಯಾಲ್ ಬೈಲ್ನಲ್ಲಿ MG ರೋಡ್ನಲ್ಲಿ ಭೀಮರಾವ್ ಕಾಂಪೌಂಡ್ ಅಂತ, ಈಗ ಶಾಂತಿ ನಿಲಯ ಅಂತ ಅದಕ್ಕೆ ಹೆಸರು, ವೈಶ್ಯ ಎಜುಕೇಷನ್ ಸೊಸೈಟಿ ಹತ್ರ ಲಕ್ಷ್ಮೀಬಾಗಿನಲ್ಲಿ, ಅಲ್ಲಿ ಭೀಮರಾಯರ ಒಂದು ಔಟ್ ಹೌಸ್ ಇತ್ತು. ಅದರಲ್ಲಿ ಅವರಿದ್ದರು. ಅವರು ಬಿಟ್ಟು ಹೋದ ಮೇಲೆ ಇದ್ದದ್ದು ನಾನು 10 ವರ್ಷ ಅದೇ ಮನೆಯಲ್ಲಿ. ಗಣೇಶ ಮನೆ ಬಂದಿದ್ದಾರೆ ಆ ಮನೆಗೆ. ಇದೊಂದು ದಾಖಲೆ, ಅಂದರೆ ಇದೆಲ್ಲ ಯಾರಿಗೂ ಬ್ರೇಕ್ ಮಾಡಲಿಕ್ಕೆ ಆಗದ ದಾಖಲೆಗಳು. ಬನ್ನಂಜಿ ರಾಮಾಚಾರ್ಯರ ಒಂದು ವಾಕ್ಯ ಪ್ರಸಿದ್ಧವಾದ್ದು, ತಮಾಷೆಯಾಗಿ ಹೇಳ್ತಿದ್ರು ಗೋವಿಂದಾಚಾರ್ಯರ ಬಗ್ಗೆ. ಗೋವಿಂದ ಎನ್ನ ಮೆಗ್ಗೆ ಎನ್ನ ಲೆಕ್ಕನೆ ಸಂಸ್ಕೃತ ಉಂಟು ಎಡ್ಡೆ ಪಾತಿರುವೆ. ಎನ್ನ ಲೆಕ್ಕನೆ ಅಂದರೆ ಅವರು ಮಾತಾಡ್ತಾರೆ ಅಂತ. ಅವ್ರು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಭಾಳ ಜನರಿಗೆ ಗೊತ್ತಿಲ್ಲ ಅದು. ಲೈನಲ್ಲಿ ಹೋದರು, ಪತ್ರಕರ್ತರಾಗಿ ಪೂರ್ಣಾವಧಿ ಹೋದರು ಅವರು. ಈ ಮಾತಿಗೆ ನೀವು ನೆಗಾಡ್ತೀರಂತ ನಾನು ಗ್ರಹಿಸಿದ್ದೆ. ಎನ್ನ ಲೆಕ್ಕನೆ ಸಂಸ್ಕೃತ ಉಂಟು ಲಾಯಕ ಪಾತಿರುವೆ. 30 ಆಗಲಿಲ್ಲ ಅವರು ಇಲ್ಲಿರುವಾಗ, ಬಹುಶಃ 35 ಅವರ ಇದು, ಈಗ ಅದೇ 90 ಅಲ್ವಾ. ಆಗಲೇ ಅವರು ಸರ್ವಮೂಲ ಗ್ರಂಥಗಳ ಎಡಿಟಿಂಗ್ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಉದಯವಾಣಿ ಸೇರುವುದಕ್ಕಾಗುವಾಗಲೇ ಆಗಿನ ಬಗ್ಗೆ ಒಂದು ಮಿತ್ತಿದೆ, ಲೆಜೆಂಡ್, ದೊಡ್ಡವರ ಬಗ್ಗೆ ಇರುವ ಕಥೆ ಇರ್ಬೋದು ಅದು. ಅವರಿಗೆ ಸರ್ವಮೂಲ ಗ್ರಂಥಗಳನ್ನು ಎಡಿಟಿಂಗ್ ಮಾಡಿದೆ, ಸಂಪಾದನೆಗೆ ತಿಂಗಳಿಗೆ 150 ರೂಪಾಯಿ ಕೊಡ್ತಿದ್ರಂತೆ. ಪ್ರೂಫ್ ರೀಡರಿಗೆ 300 ಕೊಡ್ತಿದ್ರಂತೆ. ಕಡೆಗೆ ನನಗೆ 150 ಬೇಡ ಹೇಳಿದಂತೆ ಇವರು. ಅಲ್ಲ, ಈ ಸುಳ್ಳಿರ್ಬೋದು, ಒಂದು ತಮಾಷೆ ಇದು. ಅಂಥ ಕಥೆಗಳು ತುಂಬ ಇದೆ ಗೋವಿಂದಾಚಾರ್ಯರ ಬಗ್ಗೆ, ಹಿರಿಯರ ಬಗ್ಗೆ ಎಲ್ಲ. ಅಸಾಧಾರಣವಾದ ಕೆಲಸ. ನಾನು ಬನ್ನಂಜಿಯವರ ಬಗ್ಗೆ ತುಂಬ ಆಕರ್ಷಿತನಾದದ್ದು ಧಾರವಾಡದ ಪತ್ರಿಕೆ GB ಮನ್ವಂತರವೇನೋ, ಅದರೊಂದು ಸಣ್ಣದು ಒಂದು ಪಾಠಾಂತರ. ಈ ಕೈಗಳಿಂದ ಇದೇ ಕೈಗಳಿಂದ ಈ ಅರ್ಥ ಬರುವ ಸಂಸ್ಕೃತ ಯಾವ ಪಾಠ ಉತ್ತಮ ಅಂತ ಅವರು ಬರೆದ ಒಂದು ಸಣ್ಣ ಫುಟ್ ನೋಟ್, ಒಂದು ಪ್ಯಾರ ಇದ್ರೂ ಸಿಗ್ಬೋದು. ಎಷ್ಟು ಡೆಪ್ತ್ ಇದೆ ಅವರಲ್ಲಿ ಅಂತ ಗೊತ್ತಾಯಿತು. ವರ್ಷ 18-20 ಆಗಬೇಕಾದ್ರೆ ಬಾಣಭಟ್ಟನ ಕಾದಂಬರಿ ಅನುವಾದ ಮಾಡಿದ್ರು. ಇಲ್ಲಿ ಅವರು ಪ್ರವಚನಕಾರರಾಗಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ ಸಂದರ್ಭ. ಅಂದರೆ ಅವರು ಆಗಲೇ ಉಡುಪಿಯಲ್ಲಿದ್ದರು, ಗೊತ್ತಿತ್ತು ನಮಗೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಅಂತ ಅವ್ರು ಹೇಳುವಾಗ ಎಲ್ಲ ಪ್ರವಚನಕಾರರು ಏನೋ ಒಂದೊಂದು ಹೇಳ್ತಾರಲ್ಲ, ನಾವು ಹೇಳ್ತೇವೆ ಸಂಸ್ಕೃತ ಗೊತ್ತಿಲ್ಲದೆ ಕೂಡ. ಆದರೆ ಅವರು ಹೇಳುವಾಗ ಏನೋ ಒಂದು ಜೀವ ಬಂದಾಗಾಯ್ತಾನೆ. ಫಸ್ಟ್ ಟೈಮ್ ನನಗೆ ಆ ಶ್ಲೋಕದಿಂದಲೇ ತಿರುಳುಗೂಡಿದ ಸಂಸ್ಕೃತ ಪಾಂಡಿತ್ಯ ಅಂತ ಕಂಡಿತು. ಆಮೇಲೆ ತುಂಬ ಒಡನಾಡಿದ್ದೇವೆ ನಾವು. ಅವರ ಮನೆಗೆ ಹೋದರೆ AC ರೂಮಿನಲ್ಲಿ ನನಗೆ ಇದು ಹಾಕಿ ಹಾಸಿಗೆ ಹಾಕಿ ಕೊಡೋದವರು. AC ಮತ್ತು ಹಾಸಿಗೆ ಅಲ್ಲಿಯೇ ನಾವು ಮಾತಾಡಿಕೊಂಡೇ ಇರೋದು. ನನಗೆಲ್ಲ ಗೊತ್ತುಂಟು. ತುಂಬ ಒಡನಾಟಕ್ಕೆ ಖುಷಿ ಪಡುವವರು, ತನ್ನ ಕೆಲಸವನ್ನು ಬದಿಗಿಟ್ಟು ಸ್ನೇಹಿತರನ್ನು ಹಚ್ಚಿಕೊಳ್ಳೋರು. ಮೊದಲ ಪದ್ಯ ಪ್ರಕಟಿಸಿದ್ದು ಅವರೇ ಸಂಪಾದಕರಾಗಿ. ಮತ್ತು ಯಾರೇ ಇಲ್ಲಿ ಈಗಾಗಲೇ ಪ್ರಸ್ತಾವಿಸಿದ ಹಾಗೆ ಒಂದು ನೋಟ್ಸ್ ಕೂಡ ಬರೆದರು ಆ ಪದ್ಯದ ಮೇಲೆ ಅವರ ಅಕ್ಷರದಲ್ಲಿ. ಆ ಪತ್ರ ಇರಬೇಕು ಈಗಲೂ ನನ್ನಲ್ಲಿ. ವುಡ್ಲ್ಯಾಂಡ್ಸಿನ ವಾಸ್ತವ ಭಟ್ರು, ವಾಸ್ತವ ಭಟ್ರು ಮತ್ತು ಜನತಾ ಬಜಾರು ಚೀಫ್ ಸೆಕ್ರೆಟರಿ ಆಗಿದ್ದವರು, ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದ ಕಟ್ಪಾಡಿ ಮೋಹನ್ ದಾಸ್ ರಾಯರು. ಔದಾರ್ಯಕ್ಕೆ ಇನ್ನೊಂದು ಹೆಸರು, ಸಂಗೀತ ಸಾಹಿತ್ಯ ಸಂಸ್ಕೃತಿಗೆ ದೊಡ್ಡ ಪೋಷಕ. ಅವರಿಬ್ಬರು ಅರೇಂಜ್ ಮಾಡಿದ ಪುರಭವನದ ಉಪನ್ಯಾಸ ಮಾಲೆ, ಅದು ಋಗ್ವೇದವೋ ಭಾಗವತವೋ ನೆನಪಿಲ್ಲ ಈಗ ನನಗೆ. ಅದು ಈ ಪ್ರದೇಶದಲ್ಲಾದ ಮೊದಲ ಅವರ ಪ್ರವಚನ ಮಾಲೆ. ಅದರಲ್ಲಿ ನಾನು ಸೆಕ್ರೆಟರಿ. ಆ ವ್ಯವಸ್ಥೆಗೆ ನೋಡಿ, ರಿಫ್ಲೆಕ್ಟೆಡ್ ಗ್ಲೋರಿ. ಪ್ರವಚನ ಮಾಡಿದ್ದು ಗೋವಿಂದಾಚಾರ್ಯರು, ಅರೇಂಜ್ ಮಾಡಿದ್ದು ಇವರಿಬ್ಬರು, ಅದರಲ್ಲಿ ನಾನು ಇದ್ದೆ ಅಂತ. ತೆಂಗಿನ ಮರದ ಪ್ರಬಂಧ ಅಂತ ಯಾರು ಹೇಳಿದ್ರಲ್ಲ ಹಾಗೆ, ದನದ ವಿಷಯ ಮತ್ತು ತೆಂಗಿನ ಮರ ಇದ್ದಾಗ ನಾನು ಆ ತೆಂಗಿನ ಮರದಲ್ಲಿ ಹಗ್ಗವಾಗಿದ್ದೇನೆ. ಮೆಮೊರೇಬಲ್ ಡೇಸ್. ಭಾಸಮಹಾಸಂಪುಟ ಪುರಭವನದಲ್ಲಿ ಬಿಡುಗಡೆ ಆಯಿತು. ಆ ದಿವಸ ಭಾಸನ ಮಧ್ಯಮ ವ್ಯಾಯೋಗ, ನಮ್ಮದೆಲ್ಲ ವೇಷವೂ ಇತ್ತು. ಶೇಣಿಯವರು ಬರೆದ ಮಧ್ಯಮ ವ್ಯಾಯೋಗ
ಪ್ರಸಂಗದ ಆ ದಿವಸ ಅನುವಾದ ಮತ್ತು ಭಾಷಣ ಮೇಲೆ ಒಟ್ಟು 1 ಗಂಟೆ ಭಾಷಣ ಬನ್ನಂಜಿಯವರು ಮಾಡಿದ್ದು. ಪ್ರಾಬಬ್ಲಿ ದ ಬೆಸ್ಟ್ ಅಕಾಡೆಮಿಕ್ ಸ್ಪೀಚ್ ಐ ಹ್ಯಾವ್ ಎವರ್ ಹರ್ಡ್ ಫ್ರಮ್ ಬನ್ನಂಜಿ. ಶುದ್ಧ ಆ ದಿವಸ ನಿಮ್ಮ ಶ್ರದ್ಧೆ ಭಕ್ತಿ ಎಂಥದಿಲ್ಲ. ಭಾಷಾ ಕವಿ, ಅದರಲ್ಲಿ ಇರುವ ಅವನ ದರ್ಶನ, ಹೇಗೆ SVP ಅವರ ಅನುವಾದ ಎಷ್ಟು ಸಾರ್ಥಕವಾಗಿದ್ದು, ಅಷ್ಟು ಚಂದ. ಅಂಥ ಭಾಷಣವೇ ನನಗೆ ಸಂಸ್ಕೃತ ಕವಿಗಳ ಮೇಲೆ ಬಹಳ ಆಮೇಲೆ ಕೇಳಲಿಕ್ಕೆ ಸಿಕ್ಕಲಿಲ್ಲ. ಹಾಗೆ ಮಂಗಳೂರಿನ ಸುತ್ತಮುತ್ತ ತುಂಬ ಬರ್ತಿದ್ರು ಅವರು ಕವಿಗೋಷ್ಠಿಗಳಿಗೆ, ಯೂನಿವರ್ಸಿಟಿಗೆ. ನಮ್ಮ ಪಣಂಬೂರಿನ ವೆಂಕಟರ ಐತಾಳರು ಬಹಳ ಆತ್ಮೀಯರು. ಬಾಂಬೆಯಲ್ಲಿ SVL ರಾವ್ ಮತ್ತು ಐತಾಳರು ಸೇರಿ ಅವರ ಪ್ರವಚನಗಳನ್ನು ಮಾಡಿಸಿದರು. ಪೊಳಲಿ ಶಾಸ್ತ್ರಿಗಳ ಅರ್ಥಗಾರಿಕೆ ಬಗ್ಗೆ ತುಂಬ ಆದರ ಅವರಿಗೆ. ನಮ್ಮ ಪೊಳಲಿ ಶಾಸ್ತ್ರಿ ಸ್ಮಾರಕ ಸಮಿತಿಯ ಪೊಳಲಿ ಶಾಸ್ತ್ರಿ ಪ್ರಶಸ್ತಿ, ಅದು ಪ್ರವಚನಕಾರರು, ವಿದ್ವಾಂಸರು, ಅರ್ಥಧಾರಿಗಳು, ಹೀಗೆ ಬೈ ರೊಟೇಷನ್ ನಾವು ಕೊಡ್ತಾ ಬಂದದ್ದು. ಸುಮಾರು 30-35 ವರ್ಷ ಕೊಟ್ಟಿದ್ದೇವೆ ಅದನ್ನು ನಾವು ತುಂಬ ಖುಷಿಯಿಂದ ನಾವು ಹೇಳಿದ್ದನ್ನು ಸಂಕೋಚದಿಂದಲೇ ಒಪ್ಪಿಕೊಂಡು, ಇನ್ನೊಬ್ಬ ಯಕ್ಷಗಾನ ಕಲಾವಿದರನ್ನು ನೀವು ಗುರುತಿಸಿ ಅಂತ ಹೇಳಿದರು. ಮತ್ತು ನಮ್ಮ ಒತ್ತಾಯಕ್ಕೆ ಒಪ್ಪಿ ತುಂಬ ನಮಗೆ ಖುಷಿ ಕೊಟ್ಟ ಒಂದು ಸಂದರ್ಭ ಬನ್ನಂಜಿಯವರಿಗೆ ಕುಳಾಯಿಯಲ್ಲಿ ನಾವು ಕೊಟ್ಟ ಅಲ್ಲ, ಅವರು ಸ್ವೀಕರಿಸಲಿಕ್ಕೆ ಒಪ್ಪಿದ ಪೊಳಲಿ ಶಾಸ್ತ್ರಿ ಪ್ರಶಸ್ತಿಯ ಸಂದರ್ಭ. ಅಲ್ಲಿ ಬಹುಶಃ ಐತಾಳರು ಇದ್ದರು ಅಂತ ನೆನಪು. ಹಾಗೆ ಕುಳಾಯಿ ಹೆಬ್ಬಾರರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ, ನಿತ್ಯಾನಂದ ಕಾರಂತರು ಎಲ್ಲ ನಾವಿದ್ದೆವು. ಹಾಗೆ ಇನ್ನೊಂದು ಸಂದರ್ಭ ಇಲ್ಲಿ ಮಂದಾರ ಕೇಶವ ಭಟ್ರ ಫಸ್ಟ್ ಮಂದಾರ ಹೆಸಳು ಒಂಜಿರಡ್ 2 ಹೆಸರುಗಳನ್ನು ಮಾತ್ರ ಪ್ರಾಯೋಗಿಕವಾಗಿ ನಾವು ಪ್ರಕಟ ಮಾಡಿದ್ದೆವು ಮಂದಾರ ಪ್ರಕಾಶನ ಸಮಿತಿಯಲ್ಲಿ. ಮಂದಾರ ಕೇಶವ ಭಟ್ರು ತುಳು ಭಾಷೆಯನ್ನೇ ಒಂದು ದರ್ಶನವಾಗಿ ಹೇಗೆ ತಂದರು ಅಂತ. ಈಗ ಮಹಾಕವಿ ಅಂದರೆ ಮಹಾಪ್ರತಿಮೆ ಇರಬೇಕು, ಮಹಾದರ್ಶನ ಇರಬೇಕು, ಇದೆಲ್ಲ ಇದೆ. ಮಹಾಕಾವ್ಯ ಅಂದರೆ ಏನು ಅಂತ ಕೆಲವು ವಿಷಯಗಳನ್ನು ಪ್ರಾಚೀನರು ಆಧುನಿಕರು ಹೇಳಿದ್ದಾರೆ. ಆದರೆ ಭಾಷೆಯನ್ನೇ ಒಂದು ದರ್ಶನವಾಗಿಸಿ ಮಹಾಕಾವ್ಯದ ಅರ್ಹತೆ ತುಳುವಿಗೆ ಉಂಟು ಅಂತ ತೋರಿಸಿದ್ದು ಮಂದಾರದವರು. ಅದನ್ನು ಅದೇ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿ ಮೊದಲಾಗಿ ವಿವರಿಸಿದವರು ಬನ್ನಂಜಿಯವರು. ಮಂದಾರದವರ ಭಾಷೆಯ ವೈಶಿಷ್ಟ್ಯ ಏನಂದರೆ, ಸಾಮಾನ್ಯವಾಗಿ ನಾವು ಏನು ನಿರೀಕ್ಷೆ ಮಾಡ್ತೇವೆ, ಯಾರಾದರೂ ಕಾವ್ಯ ಬರೆಯುವಾಗ ಈಗಿನ ಭಾಷೆಗಿಂತ ಸ್ವಲ್ಪ ಹಳೆಗನ್ನಡದ ಸ್ವರೂಪ. ಈಗ ಕಾವ್ಯ ಬರೆಯುವುದಿದ್ರೂ ಇದೆ, ಮಹಾಕಾವ್ಯ ಬರೆಯುವುದ್ರೆ ಬೇಕೇ ಬೇಕು, ಆರ್ಕೈಕ್. ನಾವು ಬರೆಯುವಾಗ ನಾವು ಸಹ ನಿರೀಕ್ಷೆ ಮಾಡಿದ್ದ ಹಾಗೆ ಪಾಡ್ದನದ ಭೂತಗಳ ಎಂಥದ್ದು ಕವಿತ್ವ ಎಲ್ಲ ಉಂಟಲ್ಲ ಪ್ರಾಚೀನ, ಆ ಥರದಲ್ಲೇ ಅವರು ಬರೀತಾರೆ ಅಂತ. ಹಾಗೆ ಮಾಡಲಿಲ್ಲ ಅವರು. ಆಡು ಮಾತಿನ ಕನ್ನಡವನ್ನೇ ಮಹಾಕಾವ್ಯವಾಗಿ ಹೇಗೆ ಮಾಡಬಹುದು, ಬಳಸಬಹುದು, ಒಂದು ಭಾಷಾ ದರ್ಶನದ ಮಹಾಕಾವ್ಯ ಅಂತ ನಾನು ಹೇಳೋದಂತ ತೌಳವ ದರ್ಶನ. ಅದನ್ನು ಅದೇ ಅರ್ಥದಲ್ಲಿ ಓದಿ ಅಷ್ಟು ಕೆಲಸಗಳ ಮೇಲೆ ಮಧ್ಯದಲ್ಲಿ ಓದಿ ಪ್ರೀತಿಯಿಂದ ಅದನ್ನು ಮಾಡಿ ತುಂಬ ಖುಷಿಪಟ್ಟು ಅದನ್ನು ಪ್ರಶಂಸಿಸಿದವರು ಬನ್ನಂಜಿಯವರು. ಅವರು 2 ಭಾಷಣಗಳನ್ನು ಮಾಡಿದ್ದಾರೆ ನನ್ನ ನೆನಪಿನಂತೆ, MGMನಲ್ಲಿ ಒಂದು, ಮಂಗಳೂರಿನಲ್ಲಿ ಒಂದು. ಅದು ಒಬ್ಬ ಮಹಾಕವಿಗೆ ಸಲ್ಲುವ ದೊಡ್ಡ ಗೌರವ ಮತ್ತು ಸಾರ್ಥಕ್ಯದ ಸಂದರ್ಭ. ಅಮೆರಿಕದ UCB ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿಯಲ್ಲಿ ಯಕ್ಷಗಾನದ ಮೇಲೆ ಒಂದು ಉಪನ್ಯಾಸ ನನ್ನಿಂದ ಏರ್ಪಡಿಸಿದರು. ಅಲ್ಲಿ ನಾನು ಹೋಗಿದ್ದಾಗ ಮೊದಲು ಪ್ರಿಲಿಮಿನರಿ, ನಾನು ಅದರ ಪರಿಶೀಲನೆಗೆ ಹೋಗಿದ್ದೆ. ಅದು ಡೆಮಾನ್ಸ್ಟ್ರೇಷನ್ ಮತ್ತು ಲೆಕ್ಚರ್ ಇದ್ದದ್ರಿಂದ ಅಲ್ಲಿ ನನಗೆ ಅವರು ಕೇಳಿಸಿದ್ದು ನಮ್ಮಿಂದ ಮೊದಲ ವರ್ಷದಲ್ಲಿ 1-2 ವರ್ಷ ಮೊದಲು ಹೋದ ಬನ್ನಂಜಿಯವರ ಉಪನ್ಯಾಸದ ವಿಡಿಯೋ. ನಾನು ತುಂಬ ಖುಷಿ ಮತ್ತು ಹೆಮ್ಮೆ ಪಟ್ಟ ಸಂದರ್ಭ ಅದು. ಅಂದರೆ ನಮಗೊಂದು ಧೈರ್ಯವೂ ಕೊಟ್ಟಿತ್ತು. ತುಂಬ ಮೆಚ್ಚಿದ್ರು. ಯಾರು, ರಾಬರ್ಟ್ ಗೋಲ್ಡ್ಮೆನ್ ಅಂತ ಈಗಲೂ ಇದ್ದಾರೆ, ಅವರು ಪ್ರೊಫೆಸರ್ ಆಫ್ ಸಂಸ್ಕೃತ್ UCBಯಲ್ಲಿ 40 ವರ್ಷಗಳ ಕಾಲ ರಾಮಾಯಣ ಸೇವೆ ಮಾಡಿದವರು. ರಾಮಾಯಣ ಆಫ್ ವಾಲ್ಮೀಕಿ ಅಂತ ಎಲ್ಲ ಕಾಂಡಗಳನ್ನು ಅನುವಾದ ಮಾಡಿ ಜನರಲ್ ಎಡಿಟರ್ ಅವರು. ಅದರಲ್ಲಿ ಅವರು ಬನ್ನಂಜಿಯವರು ತುಂಬ ಮೆಚ್ಚಿಕೊಂಡವರು. ಆ ವಿಷಯವನ್ನು ನಾನು ಬನ್ನಂಜಿಯವರ ಮೇಲೆ ಸಂಸ್ಮರಣ ಗ್ರಂಥ ಬರುವಾಗ ವೀಣರ ಗಮನಕ್ಕೆ ತಂದೆ. ಅವರಲ್ಲಿ ಬರೆದ್ರು, ಆ ಲೇಖನ ಇನ್ಕ್ಲೂಡ್ ಆಗಿರಬೇಕು. ಅವರು ಬರೆದಿದ್ದಾರೆ. ಆಮೇಲೆ ಅಲ್ಲಿ ಬಂದಾಗ ನನ್ನನ್ನು ಆಕ್ಸೆಪ್ಟ್ ಮಾಡಿ ಆತಿಥ್ಯ ಕೊಟ್ಟು ವಿಷಯ ತಿಳಿಸಿ ಪಾಠ ಮಾಡಿದವರಂತ ಬರೆದಿದ್ದಾರೆ ಅವರು. ಆ ವಿಷಯ ಅಲ್ಲಿ ಅವರು ಹೇಳಿದ್ದಾರೆ.
ಈಗ ಮಂಗಳೂರು ಒಂದು ರೀತಿಯಲ್ಲಿ ಬನ್ನಂಜಿಯವರು ಬೆಳೀತಾ ಇದ್ದ ಕಾಲ ಮತ್ತು ಆಗಲೇ ಮಂಗಳೂರು ಬಿಟ್ಟು ಅವರು ಮತ್ತೆ ಉಡುಪಿಯಲ್ಲಿ ಕಾಯಂ ವಾಸ ಆದರು. ಉದಯವಾಣಿ 70-71ರಲ್ಲಿ ಸೇರುವ ಮೊದಲೇ ಪತ್ರಿಕೆಯ ಅನುಭವವೂ ಅವರಿಗೆ ಬಂದದ್ದು ಮಂಗಳೂರಿನಲ್ಲಿ. ಹಾಗಾಗಿ ಬನ್ನಂಜಿಯವರನ್ನು ಮಂಗಳೂರಿನವರು ಅಂತ ನಾವು ಧಾರಾಳವಾಗಿ ಹೆಮ್ಮೆ ಪಡಬಹುದು. ನಾನು ಅವರು ಸೇರಿದರೆ ಮತ್ತೆ ಒಡಕ ಇಲ್ಲ ಮಾತಿಗೆ. ನನ್ನ ನೋಡಿದ ಕೂಡಲೇ ಅವರದು ನಾಸ್ತಿಕ ದರ್ಶನ ಒಳ್ಳೆಯದು ಅಂತ, ನಾಸ್ತಿಕ ದರ್ಶನ ಅಂತ ನನ್ನನ್ನು ಹೇಳ್ತಿದ್ರು. ಅಂತ ಬನ್ನಂಜಿಯವರನ್ನು ನೆನಪಿಸುವುದು ಎಂಥದ್ದು ಪುನಃ ಪುನಃ ಸಂತೋಷದ ಮಾತ್ರ ಅಲ್ಲ, ಒಂದು ಧನ್ಯತೆಯ ಸಂದರ್ಭ. ಇಷ್ಟು ಹೇಳಿ ಈ ಸಂದರ್ಭಕ್ಕಾಗಿ ನಿಮಗೆಲ್ಲ ವಂದಿಸಿ ನಾನು ಆರಂಭ ಮಾಡದಿರುವ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ತೆ.